ಮಣ್ಣು ಕುಸಿದು ಸಿಲುಕಿದ್ದ ಓರ್ವ ಕಾರ್ಮಿಕನನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ಮಣ್ಣಿನಡಿ ಒಟ್ಟು ಇಬ್ಬರು ಸಿಲುಕಿದ್ರು. ಆ ಇಬ್ಬರ ಪೈಕಿ ಓರ್ವನನ್ನ ಇದೀಗ ರಕ್ಷಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರು ನಗರದ ಬಲ್ಮಠದಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತೊಬ್ಬ ಕಾರ್ಮಿಕನ ರಕ್ಷಣೆಗೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ, ನಡೀತಾ ಇದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಖಾಸಗಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ವೇಳೆ ಈ ದೊಡ್ಡ ಅವಘಡ ನಡೆದಿದೆ. ಸ್ಥಳಕ್ಕೆ ದಕ್ಷಿಣ ಕನ್ನಡ ಡಿಸಿ ಮುಲ್ಲೈ ಮುಗಿಲನ್ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲಿಸಿದ್ದಾರೆ. ಮಣ್ಣು ಕುಸಿತದ ಅಡಿಯಲ್ಲಿ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಳ್ತಾರೆ. ರಕ್ಷಣಾ ಕಾರ್ಯಾಚರಣೆ ಆಗ್ನಿಂದಲೂ ಕೂಡ ನಡೀತಾ ಇತ್ತು. ಇದೀಗ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೋರ್ವ ಕಾರ್ಮಿಕನ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಮಂಗಳೂರು ನಗರದ ಬಲ್ಮಠದಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಹುದೊಡ್ಡ ಕಟ್ಟಡ ಕಾಮಗಾರಿ ಆಗ್ತಾ ಇತ್ತು. ಆ ಸಂದರ್ಭ ಮಣ್ಣು ಕುಸಿದು ಹೋಗಿದೆ. ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಇಬ್ಬರು ಕಾರ್ಮಿಕರು ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಳ್ತಾರೆ. ಆ ಕ್ಷಣಕ್ಕೆ ಶುರುವಾಗುತ್ತೆ ರಕ್ಷಣಾ ಕಾರ್ಯಾಚರಣೆ. ಇದೀಗ ಒಬ್ಬನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಕಾರ್ಮಿಕನನ್ನ ಆಂಬ್ಯುಲೆನ್ಸ್ ನ ಒಳಗೆ ಕೂರಿಸಿ ಅವನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಚಿಕಿತ್ಸೆಯನ್ನ ಕೊಡಿಸುವುದಕ್ಕಾಗಿ. ಮತ್ತೊಬ್ಬ ಕಾರ್ಮಿಕ ಇನ್ನೂ ಕೂಡ ಮಣ್ಣಿನ ಅಡಿಯಲ್ಲೇ ಇದ್ದಾನೆ. ಆತನ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ. ತ್ವರಿತ ಗತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸತತವಾಗಿ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯವನ್ನ ನೀವು ನೋಡಬಹುದಾಗಿದೆ. ಇಬ್ಬರು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದವರು. ಮಳೆ ಕೂಡ ಜೋರಾಗಿದೆ ಮಂಗಳೂರಿನಲ್ಲಿ, ನಿಮಗೆ ಗೊತ್ತೇ ಇದೆ, ಎಡಬಿಡದೆ ಸುರಿತಾ ಇದೆ. ಸೊ ಈ ನಡುವೆ ಕೂಡ ಕಟ್ಟಡ ಕಾಮಗಾರಿಯಲ್ಲಿ ನಿರತರಾಗಿದ್ದಂತ ಕಾರ್ಮಿಕರು ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ರು. ಮಳೆ ಸುರಿದಾಗ ಸಾಮಾನ್ಯವಾಗಿ ಕೆಂಪು ಮಣ್ಣು ಮೃದುವಾಗುತ್ತೆ. ಅದೇ ಮಣ್ಣು ದೊಡ್ಡ ಮಟ್ಟದಲ್ಲಿ ಕುಸಿತಾ ಇತ್ತು. ಕಾರ್ಮಿಕರಿಗೆ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಅವಕಾಶಗಳಿರಲಿಲ್ಲ. ಅವರಿಗೆ ಅರಿವು ಕೂಡ ಇರಲಿಲ್ಲ ಕುಸಿಯುತ್ತೆ ಅನ್ನುವಂಥದ್ದು. ತಕ್ಷಣಕ್ಕೆ ಕುಸಿದಂತ ಮಣ್ಣಿನ ಅಡಿಯಲ್ಲಿ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಳ್ತಾರೆ. ಇಬ್ಬರ ಪೈಕಿ ಒಬ್ಬರ ರಕ್ಷಣೆಯನ್ನ ಮಾಡಲಾಗಿದೆ. ಮಣ್ಣಿನಡಿ ಸಿಲುಕಿದ್ದ ಕಾರ್ಮಿಕರ ರಕ್ಷಣಾ ಕಾರ್ಯ ಆಗ್ತಾ ಇದೆ. ಬಟ್ ಅಲ್ಲಿ ಮಳೆ ಅಡ್ಡಿ ಆಗ್ತಾ ಇದೆ. ಆಗ್ಲೇ ಹೇಳಿದಾಗೆ ಮಳೆ ಸತತವಾಗಿ ಸುರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುವುದಕ್ಕೆ ಅಡ್ಡಿ ಆಗ್ತಾ ಇದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ, ಹೌದು. ಆದ್ರೆ ಅವರಿಗೆ ಕಷ್ಟವಾಗ್ತಾ ಇದೆ ಈ ಮಳೆಯ ನಡುವೆ ಕಾರ್ಯಾಚರಣೆಯನ್ನ ನಡೆಸೋದು. ಎಡಬಿಡದೆ ಸುರಿತಾನೇ ಇದೆ ಮಳೆ ಹಿನ್ನೆಲೆ ಕಾರ್ಮಿಕ ಸಿಲುಕಿರುವಂತಹ ಜಾಗಕ್ಕೆ ಟರ್ಪಲ್ ಅನ್ನ ಹಾಕಲಾಗಿದೆ. ಟಾರ್ಪಲ್ ಹಾಕಿ ಕಾರ್ಮಿಕನ ರಕ್ಷಣೆಗೆ ಕಾರ್ಯಾಚರಣೆ ಮುನ್ನುಗ್ಗಿ ಸಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಸಹ ಕಾರ್ಮಿಕರು. ಮಣ್ಣಿನಡಿಯಲ್ಲಿ ಸಿಲುಕಿದ್ದಂತ ಕಾರ್ಮಿಕನ ರಕ್ಷಣೆಯನ್ನ ಮಾಡುವುದಕ್ಕೆ ಮಳೆ ಅಡ್ಡಿಪಡಿಸ್ತಾ ಇದೆ. ಹಾಗಾಗಿ ಯಾವ ಸ್ಥಳದಲ್ಲಿ ಕಾರ್ಮಿಕ ಇದ್ದಾನೆ ಅನ್ನುವಂಥದ್ದು ಗೊತ್ತಿದೆಯಲ್ಲ, ಆ ಸ್ಥಳಕ್ಕೆ ಟರ್ಪಲ್ ಅನ್ನ ಹಾಕಿ ತಮ್ಮ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮಳೆ ಸುರಿತಾ ಇರೋದ್ರಿಂದ ಬಹಳ ಕಷ್ಟ ಆಗ್ತಾ ಇದೆ. ಇದರ ನಡುವೆನೂ ಕೂಡ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡಿದ್ರು. ಇನ್ನೊಬ್ಬ ಕಾರ್ಮಿಕ ಅದೆಲ್ಲಿ ಇದ್ದಾನೆ, ಆತ ಎಲ್ಲಿ ಇರ್ಬೇಕಾದ್ರೆ ಮಣ್ಣು ಕುಸಿತಾ ಇತ್ತು, ಯಾವ ಸ್ಥಳದಲ್ಲಿ ಆತ ಇರ್ಬೋದು ಅನ್ನುವಂಥದ್ದು ಗೊತ್ತಿರುತ್ತಲ್ಲ, ಆ ಸ್ಥಳಕ್ಕೆ ಟರ್ಪಲ್ ಅನ್ನ ಹಾಕಿ ಮತ್ತೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ಎಸ್ಡಿಆರ್ಎಫ್ ಪೊಲೀಸರು ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳನ್ನ, ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅನ್ನೋದಾಗಿ. ಈ ಮಳೆಯ ನಡುವೆ ಅದು ಕೂಡ ಮಣ್ಣು ಕುಸಿತಾ ಆಗಿರುವಂತಹ ಜಾಗ ಕುಸಿಯೋದಕ್ಕೆ ಕಾರಣನೇ ಒಂದು ಕಾರಣದಲ್ಲಿ ಮಳೆ ಜೋರಾಗಿ ಎಡಬಿಡದೆ ಸುರಿತಾ ಇರೋದ್ರಿಂದ ಮೃದುವಾಗಿರುವಂತಹ ಮಣ್ಣು ಕುಸಿರು ಬೀಳುತ್ತೆ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ, ಟರ್ಪಲ್ ಹೊದಿಕೆಯನ್ನ ಇಟ್ಟು ಆ ನಂತರ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಳೆ ಸುರಿತಾ ಇದ್ರೆ ಸಿಕ್ಕಾಕೊಂಡಿರುವಂತಹ ಕಾರ್ಮಿಕನು ಉಸಿರಾಡೋದಕ್ಕೂ ಕಷ್ಟವಾಗುತ್ತೆ. ಗೊತ್ತಿಲ್ಲ ಇವಾಗಲೇ ಅವರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದಾಗಿ. ಒಬ್ಬರ ರಕ್ಷಣೆಯನ್ನ ಮಾಡಿದ್ದಾರೆ, ಮತ್ತೊಬ್ಬರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಸ್ಥಳದಿಂದಲೇ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅಶೋಕ್, ಇದೀಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಮಳೆ ಕೂಡ ಬರ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅನ್ನೋ ಸುದ್ದಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಹೌದು ಚೈತ್ರ, ಕಳೆದ 2 ಗಂಟೆಗಳಿಂದ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಇದರಲ್ಲಿ ಈಗಾಗಲೇ ಓರ್ವ ಕಾರ್ಮಿಕನನ್ನು ರಕ್ಷಣಾ ತಂಡ ರಕ್ಷಣೆ ಮಾಡಿದೆ. ಇದರ ನಡುವೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು. ಪ್ರಮುಖವಾಗಿ ಪ್ರಾರಂಭದಲ್ಲಿ ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಣ್ಣಿನಡಿ ಸಿಲುಕಿದ್ದಂಥ ಇಬ್ಬರು ಕಾರ್ಮಿಕರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಓರ್ವನನ್ನು ರಕ್ಷಣೆ ಮಾಡಿ ಈಗಾಗಲೇ ಆಸ್ಪತ್ರೆಗೆ
ರವಾನೆ ಮಾಡಲಾಗಿದೆ. ಈಗ ರಕ್ಷಣಾ ಕಾರ್ಯಾಚರಣೆಗೆ NDRF ತಂಡವು ಕೂಡ ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು ನೀವು ಗಮನಿಸಬಹುದು. ಒಂದು ಕಡೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಕೂಡ ಸುರಿತಾ ಇದೆ. ಹೀಗಾಗಿ ಆ ಮಣ್ಣು ಕುಸಿತ ಆಗಿರ್ತಕ್ಕಂಥ ಜಾಗದಲ್ಲಿ ಇನ್ನಷ್ಟು ಮಣ್ಣು ಕುಸಿಯುವಂತ ಆತಂಕವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಮಳೆ ನೀರು ಆ ಒಂದು ಮಣ್ಣು ಕುಸಿತ ಆಗಿರ್ತಕ್ಕಂಥ ಸ್ಥಳದಲ್ಲಿ ಹಿಂಗಿ ಇನ್ನಷ್ಟು ಮಣ್ಣು ಕುಸಿತ ಆದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಇನ್ನಷ್ಟು ತೊಂದರೆ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಅಪಾಯ ಇರುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಘಟನಾ ಸ್ಥಳದಲ್ಲಿ ಟರ್ಪಾಲ್ ಅನ್ನು ಹಾಕಿ ಮಳೆ ನೀರು ಹಿಂಗದಂತೆ ನೋಡಿಕೊಳ್ಳಲಾಗ್ತದೆ. ಇದರ ಜೊತೆಗೆ NDRF ಸಿಬ್ಬಂದಿಗಳು ಆ ತಡೆಗೋಡೆ ಏನಿದೆ ಆ ತಡೆಗೋಡೆಯನ್ನು ಡ್ರಿಲ್ಲಿಂಗ್ ಅಂದ್ರೆ ಕೊರೆಯುತ್ತಿದ್ದಾರೆ. ಮೆಷಿನ್ ಮೂಲಕ ಅದನ್ನು ಕೊರೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಸುಮಾರು 40 ಅಡಿಗೂ ಹೆಚ್ಚು ಗುಂಡಿಯನ್ನು ಅಗೆದು ಕಟ್ಟಡ ನಿರ್ಮಾಣವನ್ನು ಮಾಡಲಾಗ್ತಿತ್ತು. ಕಳೆದ 4-5 ದಿವಸಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಳೆ ಸುರಿದಿತ್ತು. ಹೀಗಾಗಿ ಮಣ್ಣು ಸಡಿಲಗೊಂಡಿತ್ತು. ಹೀಗಾಗಿ ಇವತ್ತು ಏಕಾಏಕಿಯಾಗಿ ಮಣ್ಣು ಕುಸಿತ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಆ ತಡೆಗೋಡೆ ಆ ಭಾಗದಲ್ಲಿ ಇಬ್ರು ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ರು. ಅಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ಮೂಲಗಳ ಮಾಹಿತಿಯ ಪ್ರಕಾರ ಆ ತಡೆಗೋಡೆ ಎಂದೇ ಅದಕ್ಕೆ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಅನ್ನು ಹಚ್ಚುತ್ತಾ ಇದ್ರು. ಹೀಗಾಗಿ ಆ ಭಾಗದಿಂದ ಅವರು ಕೆಲಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ಹಿಂಭಾಗದಲ್ಲಿದ್ದಂತ ಏನು ಮಣ್ಣಿನ ದಿಬ್ಬ ಏಕಾಏಕಿ ಕುಸಿತ ಆಗಿರುವಂತದ್ದು. ಹೀಗಾಗಿ ಅವರಿಬ್ರು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ರು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಬ್ಬರು ಬಿಹಾರ ಮೂಲದ ಕಾರ್ಮಿಕರು ಚಂದನ್ ಮತ್ತು ರಾಜ್ಕುಮಾರ್ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅದರಲ್ಲಿ ಈಗಾಗಲೇ ಓರ್ವನನ್ನು ರಕ್ಷಣೆ ಮಾಡಿ ಈಗಾಗಲೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಈಗ ಇನ್ನೋರ್ವ ಕಳೆದ 2 ಗಂಟೆಗಳಿಂದ ಆ ಒಂದು ಮಣ್ಣಿನ ಅಡಿಭಾಗದಲ್ಲಿ ಸಿಲುಕಿಕೊಂಡಿದ್ದಾನೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ. ಹೀಗಾಗಿ ಆದಷ್ಟು ಬೇಗವಾಗಿ ಆತನನ್ನು ಹೊರತೆಗೆಯುವಂತ ಕೆಲಸವನ್ನು ರಕ್ಷಣಾ ತಂಡಗಳು ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಮುಲ್ಲೈ ಮುಯಿಲನ್ ಹಾಗೆ ಪೊಲೀಸ್ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು, ಪಾಲಿಕೆ ಮೇಯರ್ ಸೇರಿದಂತೆ ಎಲ್ಲರೂ ಕೂಡ ಭೇಟಿ ನೀಡಿ ಇಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಮೊಕ್ಕ ಮೂಡಿರುವಂತಹ ಜಿಲ್ಲಾಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಬೇಕೆನ್ನುವಂತ ನಿರ್ದೇಶನವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ನೀವು ಗಮನಿಸಬಹುದು, ರಕ್ಷಣೆ ಮಾಡಿದಂತ ಏನು ಕಾರ್ಮಿಕನನ್ನು ಆತನನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯುವುದಕ್ಕೆ ಬೇಕಾಗಿ ಆಂಬ್ಯುಲೆನ್ಸ್ ಅನ್ನು ಕೂಡ ಸ್ಥಳದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಇದರ ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಬಂದು ಇಲ್ಲಿ ಒಟ್ಟು ಸೇರಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಎಲ್ಲರನ್ನು ನಿಯಂತ್ರಿಸುವಂತ ಕೆಲಸವನ್ನು ಸದ್ಯ ಮಾಡ್ತಾ ಇರುವಂತದ್ದು. ಇನ್ನು ಗಮನಿಸಬಹುದು, ಈ ಕಟ್ಟಡ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮಳೆ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ಆ ಒಂದು ಏನು ಮಣ್ಣು ಆಗದಿರತಕ್ಕಂಥ ಜಾಗಕ್ಕೆ ಟರ್ಪಾಲ್ ಅನ್ನು ಹಾಕಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಆದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದ್ರಿಂದಾಗಿ ಈ ಮಣ್ಣು ಸಡಿಲಗೊಂಡು ಈ ಒಂದು ಅನಾಹುತ ಸಂಭವಿಸಿರುವಂತದ್ದು. ಕಳೆದ 4-5 ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಬಲಿಯಾಗಿತ್ತು. ಹೀಗಾಗಿ ಈ ಅವಘಡ ಆದ ಬಳಿಕ ಕಂದಾಯ ಸಚಿವರು ಸೇರಿದಂತೆ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ರು. ಸದ್ಯ ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಇನ್ನಷ್ಟು ಸುಲಭ ಆಗುತ್ತೆ. ಕಳೆದ ಅರ್ಧ ಗಂಟೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿತ್ತು, ಆದ್ರೆ ಈಗ ಸದ್ಯಕ್ಕೆ ಮಳೆ ಬಿಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ನೀವು ಗಮನಿಸಬಹುದು, ಅಲ್ಲಿ NDRF ಸಿಬ್ಬಂದಿಗಳೇನು ಡ್ರಿಲ್ಲಿಂಗ್ ಮೆಷಿನ್ ಮೂಲಕ ಆ ತಡೆಗೋಡೆಯನ್ನು ಕೊರೆಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಮಣ್ಣಿನಡಿ ಅಲ್ಲಿ ಒಳಭಾಗದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಏನು ಕಾರ್ಮಿಕ ಎಂದನ್ನೇ ಆತನಿಗೆ ಆಕ್ಸಿಜನ್ ಹೋಗುವುದಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಒಂದು ವೇಳೆ ಆ ತಡೆಗೋಡೆಯನ್ನು ಸಂಪೂರ್ಣವಾಗಿ ಕೊರೆದ್ರೆ ಅಲ್ಲಿಂದಲೇ ಹೊರತೆಗೆಯುವಂತಹ ಪ್ರಯತ್ನವನ್ನು ಕೂಡ NDRF ಸಿಬ್ಬಂದಿಗಳು ಮಾಡುವಂತಹ ಸಾಧ್ಯತೆ ಇದೆ. ಈಗ ಸ್ಥಳದಲ್ಲಿ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು, NDRF ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಆ ಭಾಗದಲ್ಲಿ ಅಶೋಕ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡೋಣ. ಭಾರಿ ಮಳೆ ನಡುವೆಯೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿರಂತರವಾಗಿ ಮಣ್ಣನ್ನ ತೆಗಿತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ, ನಿರಂತರವಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೋರ್ವ ಕಾರ್ಮಿಕನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜೋರಾದ ಮಳೆ ನಡುವೆಯೂ ಕೂಡ ಮಣ್ಣಿನಡಿಯಲ್ಲೇ 2 ಗಂಟೆಯಿಂದ ಇರುವಂತಹ ಕಾರ್ಮಿಕರು, ಒಬ್ಬರ ರಕ್ಷಣೆ ಮಾತ್ರ ಆಗಿರೋದು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಣ್ಣಿನಡಿ ಸಿಲುಕಿರುವಂತಹ ಕಾರ್ಮಿಕ. ಭಾರಿ ಮಳೆ ನಡುವೆಯೂ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಕೂಡ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು. ಟರ್ಪಲ್ ಅನ್ನ ಹಾಕುವ ಮುಖಾಂತರವಾಗಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಒಬ್ಬನ ರಕ್ಷಣೆ ಮಾಡಿದ್ದಾರೆ, ಇನ್ನೊಬ್ಬನಿಗಾಗಿ ಅಲ್ಲಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ತಡೆಗೋಡೆಯನ್ನ ಕೊರೆಯೋ ಮುಖಾಂತರವಾಗಿ ಅಲ್ಲಿಂದಲೇ ಆತನನ್ನ ಹೊರತೆಗೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ SDRF ತಂಡ ಇದಾಗಲೇ ಬೀಡು ಬಿಟ್ಟಿದೆ ಸ್ಥಳದಲ್ಲಿ. ಆ ತಡೆಗೋಡೆಯನ್ನ ಕೊರಿತಾ ಇರುವಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಜೋರಾಗಿ ಮಳೆ ಸುರಿತಾ ಇದೆ, ನೀವು ದೃಶ್ಯದಲ್ಲೂ ನೋಡ್ತಾ ಇದ್ದೀರಾ. ಆ ಮಳೆ ನಡುವೆನೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಮತ್ತೆ ಜೋರಾದ ಮಳೆಯಿಂದ ಮಣ್ಣು ಕುಸಿಬಾರದು ಅನ್ನುವಂತ ಕಾರಣಕ್ಕೆ ಆ ಟರ್ಪಲ್ ಹೊದಿಕೆಯನ್ನ ಹಾಕಿ ಮಳೆ ನೀರನ್ನ ತಡೆದು ಅಲ್ಲಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮತ್ತೆ ಆರಂಭಿಸಿದ್ದಾರೆ. ಇದೀಗ ಸತತವಾಗಿ ನಡೀತಾ ಇದೆ. ಇಬ್ರು ಬಿಹಾರ ಮೂಲದ ಕಾರ್ಮಿಕರು ಅನ್ನೋದಾಗಿ ನಮ್ಮ ಪ್ರತಿನಿಧಿ ಅಶೋಕ್ ಹೇಳ್ತಾ ಇದ್ರು. ಒಬ್ಬರನ್ನ ರಕ್ಷಣೆ ಮಾಡಿರುವಂತ ಒಬ್ಬರನ್ನ ಇದಾಗಲೇ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಂಬ್ಯುಲೆನ್ಸ್ನ ವ್ಯವಸ್ಥೆಯನ್ನ ಕೂಡ ಆವಾಗಲೇ ಮಾಡ್ಕೊಂಡಿದ್ರು. ತಕ್ಷಣಕ್ಕೆ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸಗಳಾಗ್ತಾ ಇದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂತ
ಮತ್ತೊಬ್ಬ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ. ಸ್ಥಳದಲ್ಲಿ ಸಹ ಕಾರ್ಮಿಕರಿದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜೊತೆಯಾಗಿ ಕೆಲಸ ಮಾಡೋರಿಗೆ ಈ ರೀತಿಯಾಗಿ ಆಯ್ತಲ್ಲ ಅಂತ ವಾಟರ್ ಪ್ರೂಫ್ ಕೆಮಿಕಲ್ ಅನ್ನ ಹಾಕ್ತಾ ಇದ್ರಂತೆ. ಪ್ರತಿನಿಧಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಬ್ರು ಕಾರ್ಮಿಕರು ಕೂಡ ವಾಟರ್ ಪ್ರೂಫ್ ಕೆಮಿಕಲ್ ಅನ್ನ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದೆ. ಮಣ್ಣು ಕುಸಿದು ಅವ್ರ ಮೇಲೆ ಬಿದ್ದಿದೆ. ದೊಡ್ಡ ಪ್ರಮಾಣದ ಮಣ್ಣಿನ ಗುಡ್ಡೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಅವ್ರಿಗೆ ಮೇಲ್ ಬರೋದಕ್ಕಾಗ್ಲಿಲ್ಲ. ರಕ್ಷಣಾ ಕಾರ್ಯಾಚರಣೆಯ ಸಹಾಯ ಬೇಕಿತ್ತು. ಹಾಗಾಗಿ ಅದು ನಡೀತಾ ಇದೆ. ಒಬ್ಬ ಕಾರ್ಮಿಕನನ್ನ ಮಾತ್ರವೇ ಇದುವರೆಗೆ ರಕ್ಷಣೆ ಮಾಡಿರೋದು. ಇನ್ನೊಬ್ಬ ಕಾರ್ಮಿಕ ಇನ್ನೂ ಕೂಡ ಮಣ್ಣಿನ ಅಡಿಯಲ್ಲೇ ಇದ್ದಾರೆ. ತಡೆಗೋಡೆಯನ್ನ ಕೊರೆಯೋ ಮುಖಾಂತರವಾಗಿ ಆತನ ರಕ್ಷಣೆಗೆ ಮುಂದಾಗಿದ್ದಾರೆ SDRF ತಂಡ, ಅಧಿಕಾರಿಗಳಿದ್ದಾರೆ. ಬಹಳ ಮುತುವರ್ಜಿಯಿಂದ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 40 ಅಡಿ ಆಳದ ಗುಂಡಿ ಅಗದಿದ್ದಾರೆ ಈಗಾಗಲೇ ಕಾಮಗಾರಿ ಸಂದರ್ಭದಲ್ಲಿ. ಹಾಗಾಗಿ ಇನ್ನೂ ಸಮಸ್ಯೆ ಆಗುತ್ತೆ ರಕ್ಷಣಾ ಕಾರ್ಯಾಚರಣೆಗೆ, ಬಹಳ ಆಳವಾಗಿ ಇರೋದ್ರಿಂದ. ತಮಗೆ ಯಾವ ಅರಿವು ಇಲ್ಲದೇನೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು ಇಬ್ರು ಕಾರ್ಮಿಕರು ಕೂಡ, ಚಂದನ್ ಹಾಗೆ ರಾಜ್ಕುಮಾರ್ ಅನ್ನೋದಾಗಿ. ಇಬ್ರು ಕೂಡ ಬಿಹಾರ ಮೂಲದವರು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಸಹ ಕಾರ್ಮಿಕರು ಕೂಡ ಇದ್ರು ಅವ್ರ ಜೊತೆಗೆ. ಬಟ್ ಅಲ್ಲಿ ಸಮಸ್ಯೆ ಆಗಿರೋದು ಇವರಿಬ್ಬರಿಗೆ ಮಾತ್ರ. ವಾಟರ್ ಪ್ರೂಫ್ ಕೆಮಿಕಲ್ ಅನ್ನ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಮಣ್ಣು ಅವ್ರ ಮೇಲೆ ಕುಸಿದು ಬೀಳುತ್ತೆ. ತಕ್ಷಣಕ್ಕೆ ಅಲ್ಲಿ ಇದ್ದಂತ ಸಹ ಕಾರ್ಮಿಕರು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತಾರೆ. ತಕ್ಷಣಕ್ಕೆ NDRF SDRF ಸಿಬ್ಬಂದಿಗಳು ಬರ್ತಾರೆ. ಅಲ್ಲಿಂದಲೇ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇಲ್ಲಿವರೆಗೂ ಕೆಲಸವನ್ನ ಸತತವಾಗಿ ಮಾಡಿರುವಂತ ಪರಿಣಾಮ ಒಬ್ಬ ಕಾರ್ಮಿಕನನ್ನ ಹೊರತೆಗೆಯೋದಕ್ಕಾಯಿತು. ಆತನನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತ ದೃಶ್ಯ ಕೂಡ ನೀವು ನೋಡಬಹುದಾಗಿದೆ. ಒಬ್ಬ ಕಾರ್ಮಿಕನನ್ನ ಮಾತ್ರನೇ ಇದುವರೆಗೂ ಹೊರತೆಗೆಯೋಕ್ಕಾಗಿದ್ದು, ಇನ್ನೊಬ್ಬ ಕಾರ್ಮಿಕ ಇನ್ನೂ ಕೂಡ ಆ ಮಣ್ಣಿನ ಗುಡ್ಡೆಯ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಮಳೆ ಎಷ್ಟು ಜೋರಾಗಿ ಸುರಿತಾ ಇದೆ ಅಂತ. ಅದರ ನಡುವೆನೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಂದಿರುವಂತ ಮಾಹಿತಿ ಪ್ರಕಾರ ಮಳೆ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋದು ಬಹಳ ಕಷ್ಟ ಅಂತ. ಕುಸಿದಿರುವಂತ ಮಣ್ಣು, ತೇವಗೊಂಡಿರುವಂತ ಮಣ್ಣು, ಡ್ರಿಲ್ಲಿಂಗ್ ಕೂಡ ಸಮಸ್ಯೆ ಆಗುತ್ತೆ. ತಡೆಗೋಡೆಯನ್ನ ಕೊರಿಬೇಕಾಗುತ್ತೆ. ಒದ್ದೆ ತೇವ ಇರುವಂತ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತ ಕಾರ್ಮಿಕನ ರಕ್ಷಣೆಯನ್ನ ಮಾಡಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಶೋಕ್, ಇದೀಗ ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರಿ ನೀವು ಅವಾಗ್ಲೇ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನು ಅನ್ನೋದ್ರ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಚೈತ್ರ, ಈಗಾಗಲೇ ರಕ್ಷಣೆ ಮಾಡಿರ್ತಕ್ಕಂಥ ಅಂದರೆ ಪ್ರಮುಖವಾಗಿ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಂಡಿದ್ರು, ಚಂದನ್ ಮತ್ತು ರಾಜ್ಕುಮಾರ್ ಎನ್ನುವಂಥವ್ರು. ಹೀಗಾಗಿ ಅದರಲ್ಲಿ ಒಬ್ಬರನ್ನು ರಕ್ಷಣೆ ಮಾಡಿರುವಂಥದ್ದು. ಸದ್ಯ ಅವರು ಪ್ರಜ್ಞೆ ಇರುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮತ್ತು ಚಿಕಿತ್ಸೆಗೆ ಅವರು ಸ್ಪಂದಿಸ್ತಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಆದರೆ ಸಾಕಷ್ಟು ಗಂಟೆಗಳಿಂದ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದರಿಂದಾಗಿ ಬೇರೆ ಏನಾದರೂ ಗಾಯಗಳಾಗಿದೆಯಾ, ದೇಹಕ್ಕೆ ಇನ್ನಿತರ ಪ್ರಮುಖ ಅಂಗಗಳಿಗೆ ಗಾಯ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೀವು ಗಮನಿಸ್ಬೋದು, ಈಗಾಗಲೇ ಇನ್ನೋರ್ವ ಕಳೆದ 2 ಗಂಟೆಗಳಿಂದ ಮಣ್ಣಲ್ಲಿ ಇರುವಂತದ್ದು. ಹೀಗಾಗಿ ಆತ ಈಗ ಪ್ರಜ್ಞೆ ತಪ್ಪಿದ್ದಾನೆ ಎನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಆತನನ್ನು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರತೆಗೆಯುವಂತ ಪ್ರಯತ್ನವನ್ನು ಈಗ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಸದ್ಯ ಮಳೆ ಬಿಟ್ಟಿರೋದ್ರಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಸುಲಭ ಆಗಿರುವಂಥ, ಆದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಕ್ಷಣಕ್ಕೂ ಕೂಡ ಕುಸಿತಾ ಇದೆ. ಹೀಗಾಗಿ ಅದು ಇನ್ನಷ್ಟು ಆತಂಕವನ್ನು ಹೆಚ್ಚಿಸಿರುವಂಥದ್ದು. ಯಾಕಂದ್ರೆ ಆ ಭಾಗದಲ್ಲಿ ರಕ್ಷಣೆ ಮಾಡುವಂತಹ ತಂಡದಲ್ಲಿ ಸುಮಾರು 50ಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿಗಳಿದ್ದಾರೆ. ಹೀಗಾಗಿ ಆ ಭಾಗದ ಮಣ್ಣು ಇನ್ನಷ್ಟು ಕುಸಿದ್ರೆ ಅದು ಇನ್ನಷ್ಟು ಅಪಾಯವನ್ನು ತಂದೊಟ್ಟುತ್ತೆ. ಹೀಗಾಗಿ ಒಂದು ಕಡೆಯಿಂದ ಮಣ್ಣು ಕುಸಿಯದಂತೆ ನೋಡ್ಕೋಬೇಕು, ಇನ್ನೊಂದು ಕಡೆಯಿಂದ ಆ ಮಣ್ಣಿನ ಒಳಗಿರ್ತಕ್ಕಂಥ ಕಾರ್ಮಿಕನನ್ನು ಆದಷ್ಟು ಶೀಘ್ರವಾಗಿ ಹೊರತೆಗೆಯುವಂತ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಸದ್ಯ ಮುಂದುವರೆದಿರುವಂತದ್ದು. ಆದಷ್ಟು ಶೀಘ್ರವಾಗಿ ಆತನನ್ನು ಹೊರತೆಗೆಯುವಂತ ಕೆಲಸವನ್ನು ರಕ್ಷಣಾ ತಂಡ ಮಾಡ್ತಾ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ.